ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ ವಿಡಿಯೋ. ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಟೈಮ್ ಬಂದು ಈಗ 6 ಗಂಟೆಗೆ ಇನ್ನು 10 ನಿಮಿಷ ಇದೆ. ನಾನು 5 ಗಂಟೆಗೆ ಎದ್ದಿದ್ದು. ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇದು ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಆಲ್ಮೋಸ್ಟ್ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕಿಚನು ಅಷ್ಟೇ ನೈಟೇ ಕ್ಲೀನ್ ಮಾಡ್ಕೊತೀನಿ. ಹಾಲ್ ಮಾತ್ರ ಈಗ ಕ್ಲೀನ್ ಮಾಡಿಕೊಂಡೆ. ಈಗ ಹೊಸ್ಲಿಗೆ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಬಾಗಿಲು ತೊಳೆಯೋದು. ಹಾಫ್ ಆನ್ ಅವರ್ ಅದಕ್ಕೇ ಬೇಕು. ಎಲ್ಲ ಕ್ಲೀನ್ ಮಾಡಿ ಬರೋಷ್ಟಲ್ಲೇ ಹಾಫ್ ಆನ್ ಅವರ್ ಆಗೇ ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ರಂಗೋಲಿ ಬಿಟ್ಟಿದ್ದೀನಿ. ಈಗ ಬಂದು 6:15 ಆಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೂವು ತೊಗೊಂಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಎಲ್ಲ ಬಟ್ಟೆಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ, ಕೆಳಗಡೆ ಮೇಲ್ಗಡೆ ಎಲ್ಲನೂ. ಆಮೇಲೆ ಹೂವು ಇಟ್ಟು ನಾನು ಹಿಂದೊಂದು ದಿನವೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಶುಕ್ರವಾರ ಮಂಗಳವಾರ ನಾನು ಆದಷ್ಟು ತೆಗಿಯೋದಿಲ್ಲ. ದೇವ್ರ ಸಾಮಾನಾಗಲಿ ದೇವ್ರ ಫೋಟೋಸ್ ಇಟ್ಟೋದಾಗಿರಲಿ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಲಿ ಕ್ಲೀನ್ ಮಾಡೋದಿಲ್ಲ. ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ಕು ಈ 3 ವಿಷಯನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಗಿದ್ದರೆ ಖಂಡಿತ ಆ ದೇವರ ಆಶೀರ್ವಾದ ಆದಷ್ಟು ಬೇಗ ನಿಮಗೂ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ನನ್ನ ಜೀವನದಲ್ಲೂ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ, ಆಗ್ತಾಯಿದೆ ಕೂಡ. ನೀವು ಈ 3 ಟಿಪ್ನ ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲೂ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಯಾಕೆ ಅಂತ ಅಂದರೆ, ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಹಬ್ಬ ಮಾಡೋದಾಗಿರ್ಬೋದು, ಮತ್ತು ಸಾವಿರಾರು ರೂಪಾಯಿ ಕೊಟ್ಟು ಬರ್ತಡೆ ಅದು ಇದು ಅಂತ ಮಾಡ್ತೀರಾ. ಮಾಡಿ, ಬೇಡ ಅಂತ ಅನ್ನಲ್ಲ. ಇದೂ ಒಂದು ಚಿಕ್ಕ ಸೇವೆ ಮಾಡೋದ್ರಿಂದ ನಮ್ಮ ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ನೋಡ್ಬೋದು ನೀವು. ಈ ಫಸ್ಟು ಟಿಪ್ ಅಂತ ಹೇಳಿದ್ರೆ, ಒಂದು ಶ್ಲೋಕ ಕೇಳೋದಾಗಿರ್ಬೋದು, ಹೇಳೋದಾಗಿರ್ಬೋದು. ಖಂಡಿತ ಡೈಲಿ ನಿಮಗೆ ಬರಲ್ಲ ನಮಗೆ ಶ್ಲೋಕ ಅಂದರೂ ಬರೀಬೋದು. ಬರೆಯೋಕ್ಕೂ ಬರಲ್ಲ ಅಂತ ಅಂದರೆ ಕೇಳ್ಬೋದು. ಈಗಂತೂ ಯೂಟ್ಯೂಬಲ್ಲಿ ತುಂಬಾ ಶ್ಲೋಕಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ದೇವ್ರದ್ದು ತುಂಬಾ ಥರ ಬಂದಿದೆ. ಆದಷ್ಟು ಅದು ಕೇಳೋಕ್ಕೆ ಟ್ರೈ ಮಾಡಿ, ಮತ್ತು ಬರೆಯೋಕ್ಕೆ ಟ್ರೈ ಮಾಡಿ, ಮತ್ತು ಹೇಳಕ್ಕೆ ಬರೋರು ಹೇಳ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಡೈಲಿ ಅದರಲ್ಲೂ ಡೈಲಿ ನೀವು ಆದಷ್ಟು ಒಂದು ಗಂಧದ ಕಡ್ಡಿನೋ ಇಲ್ಲ ದೀಪನೋ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ನಮ್ಮ ದಿನನ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆದಷ್ಟು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಡೈಲಿ ಹೋಗೋಕ್ಕಾಗಲಿಲ್ಲ ಅಂತ ಅಂದರೂ ನೀವು ವಾರಕ್ಕೆ ಒಂದು 3-4 ಸಲನಾದರೂ ಒಂದು ಮೈಂಡು ಫ್ರೆಶ್ ಅನಿಸುತ್ತೆ, ಮೈಂಡು ಫ್ರೀ ಅನಿಸುತ್ತೆ. ಯಾವುದೇ ಥರ ನೆಗೆಟಿವ್ ಯೋಚನೆ ಆಗಿರ್ಬೋದು, ನೆಗೆಟಿವ್ ಥಾಟ್ ಏನೂ ಬರಲ್ಲ. ಒಂಥರ ಮನಸ್ಸು ಹಗುರ ಅನಿಸುತ್ತೆ ಫ್ರೆಂಡ್ಸ್. ಫಸ್ಟ್ನೇ ಟಿಪ್ಸ್ ಅಂತ ಅಂದರೆ ಅದೇ. ಮತ್ತು ಇನ್ನೊಂದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು ಫ್ರೆಂಡ್ಸ್. ಇದೊಂದು ಜ್ಞಾಪನ ಇಟ್ಕೊಳ್ಳಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಆರೋಗ್ಯನೇ ಹಾಳಾಗೋದು. ಎರಡನೇದು ಅಂತ ಅಂದರೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಿ. ನಿಮ್ಮ ಕೈಲಾದಷ್ಟು. ಅಷ್ಟು ಇಷ್ಟು ಅಂತ ಅನ್ನಲ್ಲ ನಾನು. ಏನೋ ನಿಮ್ಮ ಕೈಲಾದಷ್ಟು. ಒಬ್ಬರೊಬ್ಬರು ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ನೀವು ಒಂದು 5 ರೂಪಾಯಿ 10 ರೂಪಾಯಿ ಬಿಸ್ಕೆಟ್ ಕೊಟ್ರೂ ಅದು ಒಂದು ಪುಣ್ಯನೇ. ಅದರಲ್ಲೂ ಆ ಗೋಮಾತೆಗೆ ನೀವು ಒಂದು ನಮಸ್ಕಾರ ಮಾಡಿ ಒಂದು ಆಹಾರ ಕೊಟ್ಬಿಟ್ಟು ಬಂದಿರೋದ್ರಿಂದ ನಿಮ್ಮ ಬಾಳೆಹಣ್ಣು ಇಲ್ಲಾಂದರೆ ನೈಟು ನೆನೆಸ್ಬಿಟ್ಟು ಕಡಲೆಕಾಳು ಬೆಳಗ್ಗೆ ಎದ್ದು ಅದನ್ನು ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಆಲೂಗೆಡ್ಡೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಏನಾದರೂ ನಿಮ್ಮ ತರಕಾರಿನೋ ಏನಾದರೂ ಇರುತ್ತೆ. ಇಲ್ಲ ಅಂತ ಅಂದರೆ ಈಗಂತೂ ಸಿಟಿಲೆಲ್ಲ ಹುಲ್ಲು ಆ ಥರ ಎಲ್ಲ ಸಿಗೋದಿಲ್ಲ. ನಿಮ್ಮ ಕೈಲಾದಷ್ಟು ಏನೋ ಒಂದು ಹಣ್ಣಾದರೂ ಪರವಾಗಿಲ್ಲ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಆ ಗೋಮಾತೆಗೆ ಡೈಲಿ ಒಂದು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಜೀವನದಲ್ಲಿ. ಮತ್ತು ಪಕ್ಷಿಗಳಿಗೂ ಅಷ್ಟೇ, ಮೇಲೆ ಟೆರೆಸ್ ಮೇಲೆ ಇದ್ದೇ ಇರ್ತದೆ. ಪಾರಿವಾಳ ಆಗಿರ್ಬೋದು, ಕಾಗೆ ಆಗಿರ್ಬೋದು. ಅದಕ್ಕೆ ಏನಾದರೂ ಒಂದು 2-3 ಥರ ಕಾಳ ಇಟ್ಟು ಒಂದು ಬೌಲಲ್ಲಿ ನೀರಿಟ್ಟು
ಕೊಟ್ಟು ಬರೋದ್ರಿಂದನೂ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಬೀದಿ ನಾಯಿಗಳಿಗೆ ತುಂಬಾ ಹಸ್ಕೊಂಡು ಕೂತಿರ್ತದೆ. ಅದಂತೂ ನೋಡ್ಬಿಟ್ಟು ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಈಗ ಡೈಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಡೈಲಿ ಪಾಪ ಒಂದು 10 ನಾಯಿನೇ ಇರ್ತದೆ ನಾನು ಹೋಗೋ ರೋಡಲ್ಲಿ. ಅಲ್ಲಿ ಒಂದು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಒಂದು ಬಿಸ್ಕೆಟ್ ಹಾಕ್ಬಿಟ್ಟೇ ನಾನು ಬರೋದು. ಆ ಪ್ರಾಣಿಗಳಿಗೆ ನಮ್ಮ ಕೈಲಾದಷ್ಟು ಒಂದು ಹೆಲ್ಪ್ ಮಾಡಿ. ಇನ್ನೊಂದು 3ನೇ ಟಿಪ್ ಅಂದರೆ ವೃದ್ಧಾಶ್ರಮ ಫ್ರೆಂಡ್ಸ್. ವೃದ್ಧಾಶ್ರಮ ಆಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ನಿಮ್ಮ ಕೈಲಾದಷ್ಟು, ಅದರಲ್ಲೂ ಈ ವೃದ್ಧಾಶ್ರಮದಲ್ಲಂತೂ ಮೆಡಿಷನ್ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಣ್ಣು ಅಷ್ಟೇ ಫ್ರೆಂಡ್ಸ್, ನಿಮಗೆ ಹಣ್ಣಾಗಿರ್ಬೋದು ಇಲ್ಲಾಂದರೆ ಮೆಡಿಷನ್ ಆಗಿರ್ಬೋದು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ಅಷ್ಟು ಇಷ್ಟು ಅಂತ ಅಲ್ಲೂ ಕೇಳಲ್ಲ, ನಿಮ್ಮ ಕೈಲಾದಷ್ಟು ಕೊಡಿ. ಒಂದು 500 ರೂಪಾಯಿಂದನೂ ನೀವು ಸಹಾಯ ಮಾಡ್ಬೋದು. ಅವರ ಆಶೀರ್ವಾದ ತಗೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಅವರು ಆಶೀರ್ವಾದ ಕೊಡೋದ್ರಿಂದ ನಮ್ಮ ಮಕ್ಳಿಗಾಗಿರ್ಬೋದು, ನಮಗಾಗಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ. ಇದೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಈಗ ಬಂದು ಈ ಹೊಸ್ಲಿಗೆ ನೋಡ್ತಾ ಇರ್ಬೋದು, ಡೈಲಿ ಕಪ್ಪು ಇರುವೆ ಬರುತ್ತೆ. ಈ ಥರ ಡೈಲಿ ನಾನು ಸಕ್ಕರೆ ಹಾಕ್ತೀನಿ, ನೋಡ್ತಾ ಇರ್ಬೋದು ಓಡಾಗ್ತಾ ಇದೆ. ಈಗ ಬಂದು 7 ಗಂಟೆ ಆಯಿತು. ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಅದಕ್ಕೆ ಒಂದು ಸ್ವಲ್ಪ ಹೂವು ಇತ್ತು, ಮತ್ತು ಹೂವು ಕಟ್ಟಿದ್ದೆ ಈ ಥರ ಎಕ್ಕದ ಗಿಡ ಹೂವದಲ್ಲಿ, ಅದು ಗಣಪತಿ ಕೊಡೋಣ ಅಂತ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು.